ಚಿಕನ್ ರೆಡಿ. ಶಿ ಈಸ್ ಮೈ ಫ್ರೆಂಡ್ ಮಾನ್ಸಾ. ಫುಲ್ ಮಾರ್ನಿಂಗ್ ತಿನ್ನೋದು ಬ್ಯುಸಿ ಆಗಿದ್ದಾಳೆ. ಹಾಯ್ ಮಾಡಿ. ಹಾಯ್. ಅವಳಿಗೆ ಇಲ್ಲಿ ಏನಾಗಿದೆ ಅಂತ ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬನ್ನಿ. ಅವೇನಾದ್ರೂ ಎಷ್ಟು ಇಷ್ಟ ಅಂದರೆ ರಾತ್ರಿ 3 ಗಂಟೆ ಫುಲ್ಲು ತಿಂಡಿ ಊಟ ಮಾಡ್ದಂಗೆ ಮಲಗಿದ್ದೆ. ಫುಲ್ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು 3 ಗಂಟೆ ಮಾವಿನ ತಿನ್ಕೊಂಡು ಕೂತಿದ್ದೆ. ಅಷ್ಟು ಹುಚ್ಚು ನನಗೆ. ಎಣ್ಣೆ ಕಮ್ಮಿ ಹಾಕು ಅಂತ ಹೇಳಿದ್ಲು. ಆಲ್ರೆಡಿ ಮೆಟ್ರೋದಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ ಅಂತ. ರೆಡಿಯಾಗಿ ಶವರ್ ಮಾಡ್ಕೊಂಡೆಲ್ಲ ಬಂದೆ. ಸೊ ಅಷ್ಟರಲ್ಲಿ ಝೊಮ್ಯಾಟೋದ ಆರ್ಡರಲ್ಲಿ ಬಂತು. ಆ್ಯಂಡ್ ಆಲ್ಸೋ ರಿಲೇಷನ್ ಚಿಕನ್ ಬುಕ್ ಮಾಡಿದ್ದೆ. ಇಟ್ ವಾಸ್ ಅರೌಂಡ್ 83 ತಂದೂರಿ ಚಿಕನ್ ಅಂತ. ಇಟ್ಸ್ ಆಲ್ರೆಡಿ ಮ್ಯಾರಿನೇಟ್ ಆಗಿದೆ. ಸೊ ಅವ್ಳು ತುಂಬ ಹೊಟ್ಟೆ ಹಸಿತಿದೆ ಅಂತಿದ್ದಾಳೆ. ಸೊ ಬೇಗ ಇದಕ್ಕೊಂಚೂರು ಕ್ಯಾಪ್ಸಿಕಮ್ ಆನಿಯನ್ಸ್ನ ಸೈಡ್ ಡಿಶಸ್ನ ಕಟ್ ಮಾಡಿ ಅವ್ಳು ಬರೋಷ್ಟೊಳಗಡೆ ಅವ್ಳಿಗೆ ಸ್ಟಿರ್ ಫ್ರೈ ಮಾಡಿ ಕೊಟ್ಬಿಡೋಣ. ನಾನು ಅವಳ ನೋಡಿ ಒಂದು 2-3 ವೀಕ್ಸೇ ಆಯಿತು. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಮೀಟ್ ಹರ್. ಸೊ ಕಮ್ ಆನ್, ಚಿಕನ್ ಮಾಡಿ ದಬಾ. ಇವಾಗ ನಾನೇನು ಇಷ್ಟ ಅಂದರೆ ರಾತ್ರಿ 3 ಗಂಟೆ ಫುಲ್ಲು ತಿಂಡಿ ಊಟ ಮಾಡ್ದಂಗೆ ಮಲಗಿದ್ದೆ. ಫುಲ್ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು 3 ಗಂಟೆ ಮಾವಿನ ತಿನ್ಕೊಂಡು ಕೂತಿದ್ದೆ. ಅಷ್ಟು ಹುಚ್ಚು ನನಗೆ. ಬೇಗ ನನ್ನ ಫ್ರೆಂಡ್ ಬರ್ತಿದ್ದಾಳೆ. ಸುಡಿ ಕಟ್ ಮಾಡಿ ಎಣ್ಣೆ ಕಮ್ಮಿ ಹಾಕು ಅಂತ ಹೇಳಿದ್ಲು. ಆಲ್ರೆಡಿ ಮೆಟ್ರೋದಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ ಅಂತ. ಅಷ್ಟು ಬೇಕು ಎಣ್ಣೆ. ಎಷ್ಟು ಚಿಕನಿಗೆ ಬೇಡವಾ ಅಷ್ಟು? ಹಾಂ, ಸೊ ಓಕೆ. ನಮ್ಮ ಸ್ಟಿರಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಚಿಕನ್ ಇದೆ, ಪ್ಲೇಟ್ ಮುಚ್ಚಿದ್ದೀನಿ. ಮಾವಿನ ಹಣ್ಣು ತಿನ್ನೋಣ. ಗೀಸ್ ಮ್ಯಾಂಗೋ ನೋಡಿ, ಐ ಥಿಂಕ್ ಇನ್ನೂ ಸ್ವಲ್ಪ ರಾ ಇದೆ, ಬಟ್ ಲೆಟ್ಸ್ ಸಿ ದ ಟೇಸ್ಟ್. ಚೆನ್ನಾಗಿದೆ ಅಂದ ಅಣ್ಣ. ಏನೋ ಚೆನ್ನಾಗಿಲ್ಲ, ಒಂಚೂರು ಚೆನ್ನಾಗಿಲ್ಲ. ನೆನ್ನೆ ಜಿಪ್ಟೇನೆ ತರಿಸಿದೆ, ಅದೇ ಎಷ್ಟು ಚೆನ್ನಾಗಿತ್ತು. ನಾನು ಹೊರಗಡೆ ಆನ್ ದಿ ವೇ ಹೋಗ್ತಾ ತಗೋಲ್ಲಣ ಅಂತ ಹೇಳಿದ್ದು ಚೆನ್ನಾಗಿರುತ್ತೆ ಅಂದ್ಕೊಂಡ್ರೆ ಒಂಚೂರು ಚೆನ್ನಾಗಿಲ್ಲ ಗಾಯ್ಸ್. ಡಬ್ಬ ಥರ ಇದೆ, ಫುಲ್ ಹೊಗೆ ಬರ್ತಾ ಇದೆ. ನೀರು ಹಾಕ್ಲ ಏನು ಮಾಡೀನಿ ಗೊತ್ತಿಲ್ಲ. ನೋಡಿ ಖಾರ ಚಿಕನ್ ನೋಡಿ ಫ್ರೆಂಡ್ಸ್. ಇದಕ್ಕೆ ನೀರು ಹಾಕ್ತಾರ? ಐ ಥಿಂಕ್ ಅವರು ನೀರು ಹಾಕ್ತಾರೆ ಅನ್ಸುತ್ತೆ ಮಾಡೋರಿಗೆ. ಈಗ ಕಡ ಅಂತ ಮುಚ್ಕೊಳ್ಳೋಣ. ನನ್ನ ಫ್ರೆಂಡ್ ಬಂದ್ಲು. ಇಲ್ಲೇ ಇದೆಯಾ? ಕಾಲು ತೊಳಿತಾ ಇದ್ದಾಳೆ. ಆಮೇಲೆ ಮಿಕ್ ಮಾಡಿಸ್ತೀನಿ. ಓಕೆ.